Whatever I am advising him is in his own interest. That's it. Sir, ministers against whom FIR has been lodged, do you think they should resign on moral grounds? That also depends upon their own standards of their life. Whether they resign or not, it depends upon Chief Minister. I have nothing to say on ministers because they are appointed on the recommendation of the Chief Minister. So it is for Chief Minister to assess how far he can tolerate this kind of comrades and colleagues. But in a democracy, Chief Minister appoints minister. I appoint them on the advice of them. So unless he writes to me, I cannot remove a minister. See, the Lokayukta consulted the government, so how can they investigate when the minister is an FIR against the minister? Lokayukta, that is why the importance of Lokayukta. He should be an independent person with independent powers, and his police should not be under the influence of the government. That is why the Lokayukta Act was enacted here. It's a very good law. They should follow it. I am doing my constitutional duty, and government is in touch with me. Let them discuss further. Let us not precipitate matters unnecessarily. I have given them options. Supreme Court judges are available. You bring them down. ಇದಿಷ್ಟು ರಾಜ್ಯಪಾಲ ಹಂಸರಾಜ್ ಭಾರದ್ವಾಜ್ ಅವರ ಮಾತುಗಳು. ಖಡಕ್ಕಾಗಿ ಮಾತುಗಳನ್ನು ಆಡಿದ್ದಾರೆ. ಯಾವುದೇ ಕಾರಣಕ್ಕೂ ಕಳಂಕಿತನ ತರೋ ಪ್ರಶ್ನೆನೇ ಇಲ್ಲ. ರಾಜ್ಯಪಾಲ ಮತ್ತು ರಾಜಭವನ ಅಂತ ಹೇಳಿದರೆ ನಾವು ವೀಕ್ಷಕರಾಗಿ ನೋಡ್ತಾ ಕೂತ್ಕೊಳ್ಳೋಕ್ಕಾಗಲ್ಲ. ರಾಷ್ಟ್ರಪತಿಗೆ ನಾನು ಕೂಡ ಉತ್ತರದಾಯಿ. ಹಾಗಾಗಿ ಕಾನೂನು ಪ್ರಕಾರ ಸಂವಿಧಾನಬದ್ಧವಾಗಿ ನನ್ನ ಕೆಲಸವನ್ನು ನಾನು ಮಾಡಬೇಕಾಗುತ್ತೆ. ಜೊತೆಗೆ ಸಂತೋಷ್ ಹೆಗಡೆ ವಿಚಾರ ಪ್ರಸ್ತಾಪ ಆದಾಗಲೂ ಕೂಡ ಅಂಥವ್ರನ್ನ ತನ್ನಿ, ಅವರನ್ನೇ ಹೇಳಿ ಬೇಕಾದರೆ ನಾನು ಯಾವುದೇ ಕ್ಷಣದಲ್ಲಿ ಅದನ್ನು ಶಿಫಾರಸನ್ನು ಒಪ್ಕೋತೀನಿ ಅನ್ನೋದು. ಹಾಗೆ ರಾಜ್ಯಪಾಲರ ಇವತ್ತಿನ ಎಲ್ಲ ಮಾತುಗಳು ನಡೆಯನ್ನು ಗಮನಿಸ್ತಾ ಇದ್ದರೆ ಬಹುಶಃ ಸರ್ಕಾರ ಮತ್ತು ರಾಜ್ಯಭವನದ ನಡುವೆ ಮತ್ತೊಂದು ಸುತ್ತಿನ ಸಮರಕ್ಕೆ ವೇದಿಕೆಯನ್ನು ರಾಜ್ಯಪಾಲರು ಸಜ್ಜು ಮಾಡಿಕೊಟ್ಟಿದ್ದಾರೆ. ಸರ್ಕಾರದ ಶಿಫಾರಸನ್ನು ಯಾವುದೇ ಕಾರಣಕ್ಕೂ ಒಪ್ಪುವ ರೀತಿಯಲ್ಲಿ ರಾಜ್ಯಪಾಲರು ಕಂಡು ಬರ್ತಾ ಇಲ್ಲ. ಇದ್ರ ಬಗ್ಗೆ ಮಾತಾಡೋಣ. ನಮ್ಮ ಜೊತೆ ಅಜಿತ್ ಸಂಪರ್ಕದಲ್ಲಿದ್ದಾರೆ. ಅಜಿತ್, ಇದನ್ನೆಲ್ಲ ಗಮನಿಸ್ತಾ ಇದ್ದಾರೆ. ರಾಜ್ಯಪಾಲರ ಹೇಳಿಕೆಯನ್ನು ತಾವು ಗಮನಿಸಿದ್ರಿ ಇವತ್ತು ನೇರವಾಗಿ. ರಾಜ್ಯಪಾಲರ ಈ ಮಾತನ್ನು ಗಮನಿಸ್ತಾ ಇದ್ದರೆ ಬಹುಶಃ ಸರ್ಕಾರ ಮತ್ತು ರಾಜಭವನದ ಮಧ್ಯೆ ಮತ್ತೊಂದು ಸುತ್ತಿನ ಹೋರಾಟಕ್ಕೆ ವೇದಿಕೆ ಸಜ್ಜಾಗ್ತಾ ಇದೆ. ಬನ್ನೂರು ಮಠನ ಯಾವುದೇ ಕಾರಣಕ್ಕೂ ಒಪ್ಪೋ ಸ್ಥಿತಿಯಲ್ಲಿ ರಾಜ್ಯಪಾಲರಿಲ್ಲ, ಅದನ್ನು ಹಿಂತೆಗೊಳ್ಳೋ ಸ್ಥಿತಿಯಲ್ಲಿ ಸರ್ಕಾರ ಇಲ್ಲ. ಮುಂದೇನಾಗ್ಬೋದು ಅಂತೀರಿ? ಖಂಡಿತವಾಗಿಯೂ ಹಮೀದ್, ಯಡಿಯೂರಪ್ಪನವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡೋದಕ್ಕೆ ಏನು ಒಂದು ಹಂತದಲ್ಲಿ ದೊಡ್ಡ ಮಟ್ಟದ ಒಂದು ಜಗಳ ಏನಾಗಿತ್ತು ರಾಜ್ಯ ಸರ್ಕಾರಕ್ಕೂ ರಾಜಭವನಕ್ಕೂ, ಅಂಥದ್ದೇ ಇನ್ನೊಂದು ಜಗಳ ಲೋಕಾಯುಕ್ತರ ನೇಮಕ ವಿಷಯದಲ್ಲಿ ಮರುಕಳಿಸಿದ್ರೆ ಆಶ್ಚರ್ಯ ಪಡುವಂಥದ್ದೇನೂ ಇಲ್ಲ. ಅದು ಯಾಕೋ ಏನೋ ಸದಾನಂದಗೌಡರು ಬನ್ನೂರು ಮಠ ಅವರನ್ನು ಲೋಕಾಯುಕ್ತ ನ್ಯಾಯಮೂರ್ತಿಯನ್ನಾಗಿಸಬೇಕು ಅಂತ ಆಟಕ್ಕೆ ಬಿದ್ದಿದ್ದಾರೆ. ಆ ಹೆಸರನ್ನು ಯಾವ ಕಾರಣಕ್ಕೂ ಒಪ್ಕೊಳ್ಳೋದಿಲ್ಲ ಅನ್ನುವಂಥ ಹಠ ರಾಜ್ಯಪಾಲರದಾಗಿದೆ. ಒಂದು ಕಡೆ ನೋಡ್ತಾ ಹೋದರೆ ನಿವೃತ್ತ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಅವರಿಗೆ ದಾಖಲೆಯ ಮೂಲಕ ಪ್ರೂವ್ ಮಾಡಬಹುದಾದಂಥ ಆರೋಪಗಳು ಅವರ ಮೇಲಿಲ್ಲ. ಆದ್ದರಿಂದಾಗಿ ಅವರು ಲೋಕಾಯುಕ್ತಕ್ಕೆ ಸೂಕ್ತ ವ್ಯಕ್ತಿ ಅನ್ನುವಂಥ ಅರ್ಥದಲ್ಲಿ ರಾಜ್ಯಪಾಲರು ಮಾತಾಡಿದ್ದಾರೆ. ಕಳಂಕಿತರನ್ನು ಯಾವ ಕಾರಣಕ್ಕೂ ನಾನು ಲೋಕಾಯುಕ್ತರನ್ನಾಗಿ ನೇಮಕ ಮಾಡೋದಿಲ್ಲ ಅನ್ನುವಂಥ ಆ ಒಂದು ಶಿಫಾರಸಿಗೆ ಒಪ್ಕೊಳ್ಳೋದಿಲ್ಲ ಅನ್ನುವಂಥ ಅರ್ಥದ ಮಾತನ್ನು ರಾಜ್ಯಪಾಲರು ಮಾತಾಡಿದ್ದಾರೆ.